ತಾವೆಲ್ಲರೂ ಇವತ್ತು ಐವಿ ಕ್ರಿಸ್ನಲ್ಲಿ ಮಕ್ಕಳ ಒಂದು ಪೇಂಟಿಂಗ್ ಪ್ರೋಗ್ರಾಮ್ನ ನೋಡ್ತಾ ಇದ್ದೀರಾ. ಇದು ಕಲಾಂಜಲಿ ಅನ್ನೋ ಒಂದು ಹೆಸರಿನಲ್ಲಿ ನಾವೊಂದು ವಿನೂತನವಾದಂಥ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀವಿ. ವಿದ್ಯಾನಿಧಿ ಟ್ರಸ್ಟ್ನವರು ಕಲಾಂಜಲಿ ಫಾರ್ ಓಪನ್ ಟು ಆಲ್ಮೋಸ್ಟ್ ಆಲ್ ಸ್ಟೂಡೆಂಟ್ಸ್ ಆಫ್ ಆಲ್ ಸ್ಕೂಲ್ಸ್ ಆ್ಯಂಡ್ ಈವನ್ ಫಾರ್ ಪಬ್ಲಿಕ್ ಆಲ್ಸೋ ವಿ ಹ್ಯಾವ್ ಮೇಡ್ ಪ್ರಾವಿಷನ್ ಫಾರ್ ದೆಮ್ ಟು ಎಕ್ಸಿಬಿಟ್ ದರ್ ಟ್ಯಾಲೆಂಟ್ಸ್. ಸೊ ಈ ಕಲಾಂಜಲಿ ಕಾರ್ಯಕ್ರಮದ ಎರಡನೇ ಒಂದು ಈವೆಂಟ್ ಇದು. ಕ್ಲಾತ್ ಮೇಲೆ ಪೇಂಟ್ ಮಾಡುವಂಥ ಒಂದು ಬೃಹತ್ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸುಮಾರು ಒಂದು 500 ಮೀಟರ್ ಬಟ್ಟೆ ಮೇಲೆ 1000 ಜನಕ್ಕೂ ಹೆಚ್ಚು ಜನ ಪಾರ್ಟಿಸಿಪೆಂಟ್ಸು ಸೇರೋ ಉದ್ದೇಶಕ್ಕೆ ಅವ್ರಿಗೆಲ್ಲ ನಾವು ಪೇಂಟ್ ಆರ್ಟ್ನ ಎಕ್ಸಿಬಿಟ್ ಮಾಡಲಿ ಅಂತ ಹೇಳ್ಬಿಟ್ಟು ಇದೊಂದು ಆಯೋಜನೆ ಮಾಡಿದ್ದೀವಿ. ತುಂಬ ಉತ್ತಮವಾದಂಥ ರೆಸ್ಪಾನ್ಸು ಸಿಕ್ಕಿದೆ. ಮಕ್ಕಳಿಂದ, ಪಬ್ಲಿಕ್ಕಿಂದ, ಪೇರೆಂಟಿಂದ ಎಲ್ಲರೂ ಉತ್ಸಾಹದಿಂದ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು ನಮ್ಗೆ ಇನ್ನೊಂದಷ್ಟು ಎನರ್ಜಿನ ತಂದುಕೊಟ್ಟಿದೆ. ಈ ಕಾರ್ಯಕ್ರಮ ತುಂಬ ಯಶಸ್ವಿ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಈ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿರುವಂಥ ಎಲ್ಲರಿಗೂ ನಾನು ಮತ್ತೊಮ್ಮೆ ವಿದ್ಯಾನಿಧಿ ಮತ್ತು ಐವಿ ಕ್ರಿಸ್ಟ್ ವತಿಯಿಂದ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. Ivy Crest Academy Gauribidnor are doing drawing competition for the children and as well as to the parents of Gauribidnor. We have invited almost all schools of Gauribidnor, private and government schools. Children's participation is very important. Children's get together in Ivy Crest is our motto. They should draw the drawings of their own in 500 meters of cloth. It will be the biggest drawing cloth ever in Gauribidnor. We are sending for this one cup. We are sending record also. We are doing. ಇದನ್ನ ನಾವು ಗೌರಿಬಿದನೂರು ಮಕ್ಕಳಿಗೆ ಪ್ರೋತ್ಸಾಹ ಕೊಡೋದಕ್ಕೆ ಸಂಡೇ ದಿವಸ ಎಲ್ಲ ಸ್ಕೂಲ್ಗಳಿಗೂ ಹಾಲಿಡೇ ಇರುತ್ತೆ ಅಂತೇಳಿ ಇವತ್ತು ಇಲ್ಲಿ ಒಂದು ಉತ್ಸಾಹಕರವಾದ ಡ್ರಾಯಿಂಗ್ ಕಾಂಪಿಟೇಷನನ್ನು ಏರ್ಪಾಡು ಮಾಡಿದ್ದೀವಿ. ಥ್ಯಾಂಕ್ ಯು ವೆರಿ ಮಚ್. ವಿದ್ಯಾನಿಧಿ ಪಬ್ಲಿಕ್ ಸ್ಕೂಲ್ ಮತ್ತು ಐವಿ ಕ್ರೆಸ್ಟ್ನ ಮುಖ್ಯ ಕಾರ್ಯದರ್ಶಿಯಾದ ನಾನು ಇಂದು ನಡೆಯುವ ಕಾರ್ಯಕ್ರಮದ ಬಗ್ಗೆ ನಿಮಗೆಲ್ಲ ತಿಳಿಸಲು ಭಾಳ ಸಂತೋಷ ಆಗ್ತಾಯಿದೆ. ಇದು ಗೌರಿಬಿದನೂರಿನಲ್ಲಿ ಪ್ರಪ್ರಥಮವಾಗಿ ಒಂದು ಚಿತ್ರಕಲೆ ಏನಿದೆ ಅದಕ್ಕೋಸ್ಕರ ಮಾಡಿರುವಂಥ ಒಂದು ಕಾರ್ಯಕ್ರಮ ಇದು. ಇಂದು ಕಲಾಂಜಲಿ ಅಂತ 2026 ವಿದ್ಯಾನಿಧಿ ಪಬ್ಲಿಕ್ ಸ್ಕೂಲ್ ಮತ್ತು ಐವಿ ಕ್ರೆಸ್ಟ್ನ ಆಶ್ರಯದಲ್ಲಿ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಮತ್ತು ಇತರೆ ಎಲ್ಲ ನಾಗರಿಕರಿಗೆ ಕೂಡ ಸೇರಿಸಿ ಮಾಡಿರುವಂತಹ ಒಂದು ಅದ್ಭುತವಾದ ಒಂದು ಚಿತ್ರಕಲಾ ಪ್ರದರ್ಶನ. ಇದರ ಅಂಗವಾಗಿ ಇಂದು ನಾವು 18ನೇ ತಾರೀಕು ಅಂದರೆ ಇಂದು ನಾವು ಎಲ್ಲ ಶಾಲೆಯ ಮಕ್ಕಳಿಗೆ, ಗೌರಿಬಿದನೂರು ತಾಲೂಕಿನ ಎಲ್ಲ ಶಾಲೆಯ ಮಕ್ಕಳಿಗೆ, ನಾಗರಿಕರಿಗೆ, ಪೋಷಕರಿಗೆ ಹಾಗೂ ಶಾಲಾ ಮಕ್ಕಳಿಗೆ ಇಂದು ನಾವು ಕ್ಯಾನ್ವಾಸ್ ಪೇಂಟಿಂಗ್, ಸುಮಾರು ಒಂದು 400 ಮೀಟರ್ಗಳ ಕ್ಯಾನ್ವಾಸ್ ಸರಣಿ ಪೇಂಟಿಂಗ್ಸ್ನ ಒಂದು ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ. ಇದರಲ್ಲಿ ನೀವು ನೋಡ್ತಿರೋ ಹಾಗೆ ಅನೇಕ ಜನ ಮಕ್ಕಳು, ಪೋಷಕರು ಮತ್ತು ಹಳೆಯ ವಿದ್ಯಾರ್ಥಿಗಳು ಮತ್ತು ಗೌರಿಬಿದನೂರಿನ ನಾಗರಿಕರು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ. ಭಾಳ ಸಂತೋಷದ ವಿಷಯ. ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಈ ಕಾರ್ಯಕ್ರಮದ ಕ್ಯಾನ್ವಾಸ್ ಏನಿದೆ ಅದು ನಾವು 25 ಮತ್ತು 26ರಂದು ನಾವು ಕಲಾಂಜಲಿ 2026 ಎಂಬ ಒಂದು ಚಿತ್ರಕಲಾ ಪ್ರದರ್ಶನವನ್ನು, ಬೃಹತ್ ಚಿತ್ರಕಲಾ ಪ್ರದರ್ಶನವನ್ನು ಇಲ್ಲಿ ಐವಿ ಕ್ರೆಸ್ಟ್ ಅಕಾಡೆಮಿಯಲ್ಲಿ ಆಚರಿಸ್ತಾ ಇದ್ದೀವಿ. ಅಂದು ಮುಖ್ಯ ಅತಿಥಿಗಳಾಗಿ ನಮಗೆ ಮನು ಚಕ್ರವರ್ತಿ ಅಂತ ಹೇಳಿ ಹಿರಿಯ ಕಲಾವಿದರು, ಲಲಿತ ಕಲಾ ಅಕಾಡೆಮಿ ಪುರಸ್ಕೃತರು, ಅವರು ಈ ಕಾರ್ಯಕ್ರಮ ಉದ್ಘಾಟಿಸ್ತಾ ಇದ್ದಾರೆ. ಅದೇ ರೀತಿ ಹಿನ್ನೆಲೆ ಗಾಯಕಿಯಾದ ಅನನ್ಯ ಪ್ರಕಾಶ್ ಅವರು ಕೂಡ ಆಗಮಿಸಿ ನಮ್ಮ ಕಾರ್ಯಕ್ರಮಕ್ಕೆ ಸಂಗೀತವನ್ನು ಸೇರಿಸಿ ಹೆಚ್ಚಿನ ಮೆರುಗನ್ನು ಕೂಡ ತಂದುಕೊಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಸಹ, ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ, ಪೋಷಕರಿಗೆ ಹಾಗೂ ಗೌರಿಬಿದನೂರಿನ ಎಲ್ಲ ನಾಗರಿಕರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಕೇಳ್ತಾ ಇದ್ದೀನಿ. ಧನ್ಯವಾದಗಳು.
ಈ ಕ್ಯಾನ್ವಾಸ್ ಪೇಂಟಿಂಗು ನಮ್ಮ ಗೌರಿಬಿದನೂರು ತಾಲೂಕಲ್ಲಿ ಇದೇ ಪ್ರಥಮ ಬಾರಿಗೆ ಅಂತ ಹೇಳ್ಬೋದು. ಗೌರಿಬಿದನೂರು ತಾಲೂಕೆಲ್ಲ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೇ ಇದು ಪ್ರಥಮ ಬಾರಿಗೆ ಇಷ್ಟು 500 ಮೀಟರ್ ಕ್ಲಾತ್ ಮೇಲೆ ಪೇಂಟಿಂಗ್ ಮಾಡೋದು ಪ್ರಥಮ ಅಂತ ಹೇಳ್ಬೋದು. ಅದರಲ್ಲೂ ಎಕ್ಸ್ಪೆಷಲಿ ಏನಂತಂದ್ರೆ ಗೌರಿಬಿದನೂರು ತಾಲೂಕಲ್ಲಿ ಶಿಕ್ಷಕರು ಇರೋದೇ ಕಡಿಮೆ. ಮಕ್ಕಳು ಆದರೆ ಟ್ಯಾಲೆಂಟ್ ಇರ್ತಕ್ಕಂಥ ಮಕ್ಕಳು, ಚಿತ್ರಕಲೆಯಲ್ಲಿ ಟ್ಯಾಲೆಂಟ್ ಇರ್ತಕ್ಕಂಥ ಮಕ್ಕಳು ತುಂಬಾ ಜನ ಇದ್ದಾರೆ. ಅವ್ರ ಟ್ಯಾಲೆಂಟ್ನ ಹೊರಗಡೆ ತೆಗಿಬೇಕು ಅಂತ ಹೇಳ್ಬಿಟ್ಟು ನಮ್ಮ IV ಕ್ರಸ್ಟ್ ಶಾಲೆಯಿಂದ ಎಲ್ಲ ಮಕ್ಕಳಿಗೂ, ಎಲ್ಲ ಶಾಲಾ ಮಕ್ಕಳಿಗೂ, ಎಲ್ಲ ಪೇರೆಂಟ್ಸ್ಗೂ ಕೂಡ ಕಲಾವಿದರೆಲ್ಲ ಹೊರಗಡೆ ಬರಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಕ್ಯಾಂಪ್ ಅನ್ನ ಅರೇಂಜ್ ಮಾಡಿದ್ದಾರೆ. ಅವ್ರಿಗೆ ಪೈಂಟ್ಸು ಮತ್ತೆ ಕ್ಲಾತ್ ಆಗ್ಬೋದು, ಪೈಂಟ್ಸ್ ಆಗ್ಬೋದು, ಸ್ನ್ಯಾಕ್ಸ್ ಆಗ್ಬೋದು, ಪ್ರತಿಯೊಂದು ಕೊಟ್ಟು ಅವ್ರ ಮಕ್ಕಳಲ್ಲಿರ್ತಕ್ಕಂಥ ಟ್ಯಾಲೆಂಟ್ನ ಹೊರಗಡೆ ತೆಗಿಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಮ್ಮ ಶಾಲೆ ಪ್ರಪ್ರಥಮ ಬಾರಿಗೆ ಈ ಪ್ರಯತ್ನವನ್ನ ಮಾಡ್ತಿದೆ. ಇಂಥ ಕ್ರಿಯೇಟಿವಿಟಿ, ಮಕ್ಕಳಲ್ಲಿರ್ತಕ್ಕಂಥ ಕ್ರಿಯೇಟಿವಿಟಿನ ಹೊರತೆಗೆಯೋದ್ರಲ್ಲಿ ನಮ್ಮ ವಿದ್ಯಾನಿಧಿ ಶಾಲೆ ಮತ್ತು IV ಕ್ರಸ್ಟ್ ಶಾಲೆ ಯಾವಾಗಲೂ ಮುಂದಿರ್ತಾರೆ ಅಂತ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ನಾನು ಈ ಗೌರಿಬಿದನೂರಲ್ಲಿ ಡ್ರಾಯಿಂಗ್ ಟೀಚರ್ ಆಗಿ ಹೇಳೋದೇನಂತಂದ್ರೆ, ನಮ್ಮಲ್ಲಿ ಕಲೆ ತುಂಬಿಕೊಂಡಿರ್ತಕ್ಕಂಥ ಮಕ್ಕಳು ತುಂಬಾ ಇದ್ದಾರೆ. ಆದ್ರೆ ಅವ್ರನ್ನ ಬೆಳಕಿಗೆ ಬರಕ್ ಆಗ್ತಿಲ್ಲ. ಈ ತರ ಹೊಸ ಕ್ಯಾಂಪು, ಆರ್ಟ್ ಎಕ್ಸಿಬಿಷನ್ಸ್, ಆರ್ಟ್ ಕಾಂಪಿಟೇಷನ್ಸ್ ನಡೀತಾ ಇದ್ರೆ ಟ್ಯಾಲೆಂಟ್ ಇರ್ತಕ್ಕಂಥ ಮಕ್ಕಳು ದೊಡ್ಡ ಮಟ್ಟದಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ. ಆ ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಅನ್ನೋ ದೃಷ್ಟಿಯಿಂದ ನಮ್ಮ ಸಂಸ್ಥೆ ಈ ಕೆಲಸ ಮಾಡ್ತಿದೆ ಅಂತ ಹೇಳಕ್ ಇಷ್ಟ. ವಿಶೇಷವಾದ ಕಾರ್ಯಕ್ರಮ ಯಾರು ಇಲ್ಲಿವರೆಗೆ ನಮ್ಮ ತಾಲೂಕಿನಲ್ಲಿ ಮಾಡದೇ ಇರುವಂಥ ಕಾರ್ಯಕ್ರಮ. ನಮ್ಮ ತಾಲೂಕಿನ ಎಲ್ಲ ಶಾಲೆಗಳ ಮಕ್ಕಳಿಗೆ ಆಗ್ಬೋದು ಅಥವಾ ಅವ್ರ ಪೇರೆಂಟ್ಸ್ಗೆ, ಜನರಲ್ ಪಬ್ಲಿಕ್ಕಿಗೆ ಯಾರು ಬೇಕಾದರೂ ಭಾಗವಹಿಸಬಹುದಾದಂಥ ಒಂದು ಕಲೆ ಪ್ರದರ್ಶನ, ಆರ್ಟ್ ಎಕ್ಸಿಬಿಷನ್ ಅವರವರ ಮಕ್ಕಳ ಅಥವಾ ಯಾರಿಗೆ ಇದನ್ನು ಪ್ಯಾಷನ್ನಾಗಿ ತಗೊಂಡಿರ್ತಾರೆ ಅಂಥವ್ರು ಬಂದು ಇಲ್ಲಿ ಭಾಗವಹಿಸಿ ಅವರವ್ರ ಕಲೆನ ಪ್ರದರ್ಶನ ಮಾಡೋದಕ್ಕೆ ಒಂದು ಸದವಕಾಶವನ್ನು ಕಲ್ಪಿಸಿದ್ದೀವಿ. To do the painting, and this is very good awareness about painting. Those who don't know the painting, they will learn and they will do whatever they want, whatever they think. It is very good idea. Thanks for giving this chance. ಸರ್ ನಮಸ್ತೆ, ನನ್ನ ಹೆಸರು ಗಿರೀಶ್ ಅಂತ ಹೇಳಿ, ಮಧುಗಿರಿಯಿಂದ. ನಾನು ಡ್ರಾಯಿಂಗ್ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಮಕ್ಕಳಲ್ಲಿ ಒಂದೇನು ಕ್ರಿಯೇಟಿವಿಟಿ ಅಂತಕ್ಕಂಥದ್ದು ಇರುತ್ತೆ, ಅದಕ್ಕೊಂದು ಪ್ಲ್ಯಾಟ್ಫಾರ್ಮ್ ಬೇಕು. ಅವಾಗ ಈ ಥರದ ಕಾರ್ಯಕ್ರಮಗಳು ಪದೇ ನಡೀತಾ ಇದ್ದಾಗ ಮಕ್ಕಳು ಅವರಲ್ಲಿರೋ ಒಂದು ಪ್ರತಿಭೆ ತೋರಿಸ್ಲಿಕ್ಕೂ ಕೂಡ ಸಹಾಯ ಆಗುತ್ತೆ. ಆ ಕಲರ್ಸ್ ಬಗ್ಗೆ ಇರ್ಬೋದು, ಡ್ರಾಯಿಂಗ್ ಬಗ್ಗೆ ಇರ್ಬೋದು, ಅವ್ರಿಗೆ ಅವ್ರದ್ದೇ ಆದಂಥ ಒಂದು ಒಪಿನಿಯನ್ಸ್ ಇರುತ್ತೆ. ಅದನ್ನು ಶೇರ್ ಮಾಡ್ಕೊಳ್ಳಿಕ್ಕೆ ಮಕ್ಕಳಿಗೆ ಒಂದು ಪ್ಲ್ಯಾಟ್ಫಾರ್ಮ್ ಬೇಕಿರುತ್ತೆ. ಅದನ್ನು ಆರ್ಗನೈಸ್ ಮಾಡಿದೆ ಒಂದು ಸಂಸ್ಥೆ. ಭಾಳ ಖುಷಿ ಆಗ್ತಾ ಇದೆ. ಮಕ್ಕಳು ಮತ್ತು ಪೇರೆಂಟ್ಸು, ಎಲ್ಲದಕ್ಕಿಂತ ಹೆಚ್ಚಾಗಿ ಮಕ್ಕಳ ಜೊತೆಗೆ ಪೇರೆಂಟ್ಸ್ ತುಂಬ ಜನ ಬಂದು ಭಾಗವಹಿಸ್ತಾ ಇದ್ದಾರೆ. ಅದು ಭಾಳ ಖುಷಿ ಇದೆ. ತುಂಬ ಒಳ್ಳೆ ಕೆಲಸ ಇದೆ. ನಮಸ್ತೆ ಎಲ್ರಿಗೂ. ಇಲ್ಲಿ ಐ ವಿ ಕ್ರಸ್ಟ್ ಸ್ಕೂಲಲ್ಲಿ ಡ್ರಾಯಿಂಗ್ ಕಾಂಪಿಟೇಷನ್ ಮಾಡಿದ್ದಾರೆ. ಸೊ ಮಕ್ಕಳಲ್ಲಿ ಯಾವ ಥರ ಟ್ಯಾಲೆಂಟ್ ಇದೆ ಅಂತ, ನಮ್ಮ ಮಕ್ಕಳಲ್ಲಿ ಏನಿದೆ ಅಂತ ನಮಗೆ ಗೊತ್ತಿರಲ್ಲ ಆ್ಯಕ್ಚುಲಿ. ನನ್ನ ಮಗ VPS ವಿದ್ಯಾನಿಧಿಯಲ್ಲಿ ಓದ್ತಾ ಇರೋದು. ಸೊ ಲಾಸ್ಟ್ ವೀಕು ಕಲರಿಂಗ್ ಕಾಂಪಿಟೇಷನ್ ಇತ್ತು. ಈ ಸತಿ ಕ್ಲಾತಿಂಗ್ ಪೇಂಟಿಂಗ್ ಇದೆ. ಸೊ ಎಲ್ಲ ಮಕ್ಕಳನ್ನು ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಮ್ಮ ಮಕ್ಕಳಲ್ಲಿ ಏನು ಕ್ರಿಯೇಟಿವಿಟಿ ಇದೆ ಅಂತ ಇಲ್ಲೆಲ್ಲರೂ ಕರ್ಕೊಂಬಂದ್ರೆ ಗೊತ್ತಾಗುತ್ತೆ. ಸೊ ಎಲ್ಲರೂ ಬಂದು ಪಾರ್ಟಿಸಿಪೇಟ್ ಮಾಡಿ. ಸೊ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಎಲ್ರಿಗೂ. RRS ನ್ಯೂಸ್ ಗೌರಿಬಿದನೂರು ವರದಿ. ಗೌರಿಬಿದನೂರು ನಗರದ ವಿದ್ಯಾನಿಧಿ ಶಾಲೆ ಮತ್ತು ಐವಿ ಕ್ರಸ್ಟ್ ಶಾಲೆಯಿಂದ ಚಿತ್ರಕಲಾ ಸ್ಪರ್ಧೆಯಲ್ಲಿ ತಾಲೂಕಿನ ಎಲ್ಲಾ ಶಾಲೆಗಳ ಮಕ್ಕಳು ಭಾಗವಹಿಸಿ ವಿಧವಿಧವಾದ ಚಿತ್ರಕಲೆಗಳನ್ನು ಬಿಡಿಸಿದರು. ಇಡೀ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ಅತಿ ದೊಡ್ಡ ಚಿತ್ರಕಲಾ ಸ್ಪರ್ಧೆ ಗೌರಿಬಿದನೂರಿನ ವಿದ್ಯಾನಿಧಿ ಶಾಲೆ ಮತ್ತು ಐವಿ ಕ್ರಸ್ಟ್ ಶಾಲೆಗಳು ಆಯೋಜಿಸಿ ಸಾರ್ವಜನಿಕರ ಗಮನ ಸೆಳೆದಿದೆ.
ಈ ಸಮಯದಲ್ಲಿ ವಿದ್ಯಾನಿಧಿ ಮತ್ತು ಹೈವಿ ಕ್ರೆಸ್ಟ್ ಶಾಲೆಯ ಅಧ್ಯಕ್ಷರಾದ ಇಸ್ತೂರಿ ರಮೇಶ್, ಕಾರ್ಯದರ್ಶಿಗಳಾದ ಮಧುಸೂದನ್, ಪ್ರಾಂಶುಪಾಲರಾದ ಚೇತನ, ಚಿತ್ರಕಲಾ ಶಿಕ್ಷಕರಾದ ಜಗದೀಶ್, ನಿರ್ದೇಶಕರಾದ ಬಾಬುರಾಜ್, ನಿರ್ದೇಶಕರಾದ ನಾಗರಾಜು, ಚಿತ್ರಕಲಾ ಶಿಕ್ಷಕರಾದ ಗಿರೀಶ್ ಮತ್ತು ರಾಕೇಶ್ ಉಪಸ್ಥಿತರಿದ್ದರು. you